ಡಿಸೆಂಬರ್ 20ಕ್ಕೆ ಪುಷ್ಯ ಮಾಸ ಆರಂಭವಾಗಿ ಜನವರಿ 18ರ ತನಕ ಇರುತ್ತದೆ. ಈ ಮಾಸದಲ್ಲಿ ಮಾಡಬೇಕಾದ ಕೆಲಸಗಳು, ಮಾಡಬಾರದ ಕೆಲಸಗಳು, ಹಣದ ಕಷ್ಟ ದೂರವಾಗಿ ಶನಿ ಭಗವಂತನ ಕೃಪೆ ಪಡೆಯಲು ಯಾವ ನಿಯಮಗಳನ್ನು ಪಾಲಿಸಬೇಕೆಂದು ಈಗ ತಿಳಿಯೋಣ. ಪುಷ್ಯ ಮಾಸವು ಮಾಸಗಳಲ್ಲಿ 10ನೇ ಮಾಸವಾಗಿದೆ. ಈ ಮಾಸದಲ್ಲಿ ಸೂರ್ಯನು ದೇವಾನುದೇವರುಗಳ ದಿಕ್ಕಾದ ಉತ್ತರ ದಿಕ್ಕಿನಲ್ಲಿ ಸಂಚಾರ ಮಾಡುತ್ತಾನೆ. ಈ ಮಾಸದಲ್ಲಿ ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ನೀಡಬೇಕು. ಆಯಾ ತಿಂಗಳಿನ ಹುಣ್ಣಿಮೆಯ ದಿನದಂದು ಬರುವ ನಕ್ಷತ್ರದ ಹೆಸರನ್ನು ಆ ತಿಂಗಳಿಗೆ ಇಡಲಾಗುತ್ತದೆ. ಈ ತಿಂಗಳ ಹುಣ್ಣಿಮೆಯಂದು ಪುಷ್ಯ ನಕ್ಷತ್ರ ಬರುವುದರಿಂದ ಇದನ್ನು ಪುಷ್ಯ ಮಾಸ ಎಂದು ಕರೆಯಲಾಗುತ್ತದೆ. ಪುಷ್ಯ ನಕ್ಷತ್ರವು ಶನಿ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಈ ಮಾಸವನ್ನು ಶೂನ್ಯ ಮಾಸವೆಂದು ಕರೆಯಲಾಗುತ್ತದೆ. ಆದ್ದರಿಂದ ಮದುವೆ, ನಿಶ್ಚಿತಾರ್ಥ, ಗೃಹ ಪ್ರವೇಶ, ಭೂಮಿ ಖರೀದಿ, ವಾಹನ ಖರೀದಿಯನ್ನು ಮಾಡುವುದಿಲ್ಲ. ಮಂಗಳಕರ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ಮಾಸದಲ್ಲಿ ಯಾವುದೇ ಶುಭ ಮುಹೂರ್ತಗಳು ಕೂಡ ಸಿಗೋದಿಲ್ಲ. ಈ ಮಾಸದಲ್ಲಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಎಳ್ಳನ್ನು ಬೆರೆಸಿಕೊಂಡು ಸ್ನಾನ ಮಾಡಿದರೆ ಒಳ್ಳೆಯದು. ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಈ ಮಾಸದ ಶನಿವಾರಗಳಂದು ನವಗ್ರಹ ಪ್ರದಕ್ಷಿಣೆ ಮಾಡಿದರೆ ಕಷ್ಟಗಳೆಲ್ಲ ದೂರವಾಗುತ್ತದೆ. ಹಣದ ಕಷ್ಟಗಳೆಲ್ಲ ಕಳೆದು ಆರ್ಥಿಕ ಏಳಿಗೆ ಕಾಣಲು ಎಳನೀರಿನಿಂದ ಪುಷ್ಯ ಮಾಸದ ಹುಣ್ಣಿಮೆ ಅಥವಾ ಶನಿವಾರಗಳಂದು ಶನಿದೇವರ ವಿಗ್ರಹಕ್ಕೆ ಅಭಿಷೇಕ ಮಾಡಬೇಕು. ಶತ್ರುಬಾಧೆ, ದೃಷ್ಟಿದೋಷ, ನರದೃಷ್ಟಿ ಇದ್ದರೆ ಸಾಸಿವೆ ಎಣ್ಣೆಯಿಂದ ನವಗ್ರಹಗಳಲ್ಲಿ ಶನಿದೇವರ ವಿಗ್ರಹಕ್ಕೆ ಅಭಿಷೇಕ ಮಾಡಬೇಕು. ಇದರಿಂದ ಶನಿದೇವರ ಕೃಪೆಯೂ ಸಿಗುತ್ತದೆ. ಶತ್ರುಗಳು ನಿಮ್ಮ ವಿರುದ್ಧ ಮಾತನಾಡುವುದು ನಿಲ್ಲುತ್ತದೆ. ನಿಮ್ಮ ದಾರಿಗೆ ಅಡ್ಡ ಬರುವ ಶತ್ರುಗಳು ಮಿತ್ರರಾಗುತ್ತಾರೆ. ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವುದರ ಜೊತೆಗೆ ಹಾಲಿಗೆ ಕಪ್ಪು ಎಳ್ಳು ಬೆರೆಸಿ ಶಿವನಿಗೆ ಅಭಿಷೇಕ ಮಾಡಿ ಇದರಿಂದ ಶನಿದೇವರಿಗೆ ಪ್ರಿಯರಾಗಿ ನಿಮ್ಮೆಲ್ಲ ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತದೆ. ಯಾರಿಗೆ ಮುಂದೆ ಜೀವನದಲ್ಲಿ ಏನೂ ಇಲ್ಲ, ಎಲ್ಲ ದಾರಿಗಳು ಮುಚ್ಚಿವೆ ಎಂದು ಅನಿಸಿದರೆ ಈ ಪುಷ್ಯ ಮಾಸದಲ್ಲಿ ಒಂದೇ ಒಂದು ದಿನ ಹಾಲಿಗೆ ಎಳ್ಳು ಬೆರೆಸಿ ಶಿವಾಭಿಷೇಕ ಮಾಡಿ ಬದುಕು ಬದಲಾಗುತ್ತದೆ. ಶಿವ ಹಾಗೂ ಶನಿಯ ಅನುಗ್ರಹ ಸಿಗುತ್ತದೆ. ನೀವು ಶನಿದೇವರನ್ನು ಒಲಿಸಿಕೊಳ್ಳಲು ನಾನಾ ಪೂಜೆಯನ್ನು ಮಾಡಬಹುದು. ಆದರೆ ಶನಿದೇವರಿಗೆ ತುಂಬಾ ಇಷ್ಟವಾದ ಪೂಜಾ ವಿಧಾನ ಒಂದಿದೆ. ಅದೇನೆಂದರೆ ಶಿವನಿಗೆ ಅಭಿಷೇಕ ಇಷ್ಟ, ವಿಷ್ಣುವಿಗೆ ಅಲಂಕಾರ ಇಷ್ಟ, ಗಣೇಶನಿಗೆ ತರ್ಪಣ ಇಷ್ಟ, ಸೂರ್ಯನಿಗೆ ನಮಸ್ಕಾರ ಇಷ್ಟ. ಹಾಗೆಯೇ ಶನಿದೇವರಿಗೆ ಸ್ತೋತ್ರ ಎಂದರೆ ಬಹಳ ಇಷ್ಟ. ಶನಿಯು ಸ್ತೋತ್ರ ಪ್ರಿಯ. ಆದ್ದರಿಂದ ನೀವು ಎಷ್ಟೇ ದಾನಗಳನ್ನು ಮಾಡಿದರೂ, ಶನಿಯ ಪೂಜೆ ಮಾಡಿದರೂ ಶನಿದೇವರಿಗೆ ಸಂಬಂಧಿಸಿದ ಸ್ತೋತ್ರಗಳನ್ನು ಮರೆಯದೆ ಹೇಳಿಕೊಳ್ಳಬೇಕು. ಪುಷ್ಯ ಮಾಸದಲ್ಲಿ ಬರುವ ಯಾವುದೇ ಶನಿವಾರದಂದು ದಶರಥ ಶನಿ ಸ್ತೋತ್ರವನ್ನು ಕೇಳಿ. ಪುಷ್ಯ ಮಾಸವು ಶನಿದೇವರ ಜೊತೆಗೆ ಶ್ರೀಮನ್ನಾರಾಯಣ ಹಾಗೂ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಆದ್ದರಿಂದ ವಿಷ್ಣು ಹಾಗೂ ಲಕ್ಷ್ಮೀ ಪೂಜೆಯನ್ನು ಈ ಮಾಸದಲ್ಲಿ ಮಾಡಿಕೊಳ್ಳಿ. ಮಹಾಲಕ್ಷ್ಮೀ ದೇವಿ ದೇವಸ್ಥಾನ ಮನೆಗೆ ಸಮೀಪವಿದ್ದರೆ ಅರಿಶಿಣದ ಕೊಂಬನ್ನು ನೀಡಿ ನಿಮ್ಮೆಲ್ಲ ಹಣದ ಸಾಲದ ಕಷ್ಟಗಳು ಬೇಗನೆ ತೀರಲೆಂದು ಪೂಜೆ ಮಾಡಿಸಿ ಬನ್ನಿ. ಇಲ್ಲವಾದರೆ ಮನೆಯಲ್ಲಿಯೇ ಮಹಾಲಕ್ಷ್ಮೀ ದೇವಿ ಮುಂದೆ ಅರಿಶಿಣದ ಕೊಂಬನ್ನಿಟ್ಟು ಪೂಜಿಸಿ ಹಣ ಇಡುವ ಜಾಗದಲ್ಲಿ ಎತ್ತಿಡಬೇಕು. ಹೀಗೆ ಮಾಡಿದರೆ ಹಂತ ಹಂತವಾಗಿ ಹಣದ ಬಾಧೆಗಳು ಕಳೆಯುತ್ತದೆ. ಈ ಶೂನ್ಯ ಮಾಸದಲ್ಲಿ ಮನೆ ಮುಂದೆ ಬೆಳೆದ ಹೂಗಳಿಂದ ನಿಮ್ಮ ಕೈನಿಂದ ಮಾಲೆ ತಯಾರಿಸಿ ದೇವರಿಗೆ ಅರ್ಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತದೆ. ಈ ಮಾಸದಲ್ಲಿ ಮೊಸರನ್ನವನ್ನು ಶಿವನಿಗೆ ಒಂದು ದಿನವಾದರೂ ನೈವೇದ್ಯವಾಗಿ ಇಡಬೇಕು. ವೇದಗಳ ಅಭ್ಯಾಸ ಮಾಡಲು ಈ ಮಾಸವು ಸೂಕ್ತವಾದ ಮಾಸವಾಗಿದೆ. ಶನಿದೇವರು ಜನಿಸಿದ ನಕ್ಷತ್ರ ಪುಷ್ಯ ಮಾಸ ಎಂದು ಹೇಳಲಾಗುತ್ತದೆ. ನಕ್ಷತ್ರದ ಹೆಸರಿನ ಜೊತೆಯೇ ಬಂದಿರುವ ಈ ಮಾಸದಲ್ಲಿ ಬರುವ ಹುಣ್ಣಿಮೆಯಂದು ಶನಿದೇವರಿಗೆ ತೈಲದ ಅಭಿಷೇಕ ಮಾಡಿ. ಅಧರ್ಮ ಹಾಗೂ ಸುಳ್ಳಿನ ದಾರಿಯನ್ನು ಈ ಮಾಸದಲ್ಲಿ ಹಿಡಿಯಬೇಡಿ. ಇದರಿಂದ ಶನಿದೇವರ ಕೆಂಗಣ್ಣಿಗೆ ಗುರಿಯಾಗುತ್ತೀರಾ. ಪುಷ್ಯ ಮಾಸದಲ್ಲಿ ಚಳಿ ಹೆಚ್ಚಾಗಿರುತ್ತದೆ. ಈ ಮಾಸದಲ್ಲಿ ಶನಿದೇವರನ್ನು ನೆನೆದು ಯಾರಿಗಾದರೂ ವಸ್ತ್ರದಾನ ಮಾಡಿದರೆ ಶನಿ ಕೃಪೆಯಿಂದ ನೀವು ಅಂದುಕೊಂಡ ಕೆಲಸಗಳು ಶೀಘ್ರವಾಗಿ ನೆರವೇರುತ್ತದೆ. 7.5 ವರ್ಷದ ಶನಿ ದೋಷಗಳು ದೂರವಾಗುತ್ತದೆ. ಎಳ್ಳನ್ನು ಈ ಮಾಸದಲ್ಲಿ ದಾನವಾಗಿ ನೀಡಿ. ಎಳ್ಳನ್ನು ನೀವು ಕೂಡ ಸೇವಿಸಿದರೆ ತುಂಬಾ ಒಳ್ಳೆಯದು. ಈ ಪುಷ್ಯ ಮಾಸದಲ್ಲಿ ಸೂರ್ಯನಿಂದ ವಿಶೇಷ ಕಿರಣಗಳು ಭೂಮಿಗೆ ಬೀಳುತ್ತದೆಯಂತೆ. ಹಾಗಾಗಿ ಸೂರ್ಯನ ಎಳೆ ಬಿಸಿಲಿನಲ್ಲಿ ಸಾಧ್ಯವಾದಷ್ಟು ಸಮಯ ನಿಂತುಕೊಳ್ಳಿ. ಸೂರ್ಯನಿಗೆ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ಆಯಸ್ಸು, ಆರೋಗ್ಯ ಜೊತೆಗೆ ದೇಹಕ್ಕೆ ವಿಶೇಷ ಚೈತನ್ಯ ಸಿಗುತ್ತದೆ. ನವಧಾನ್ಯಗಳನ್ನು ನೆನೆಸಿಟ್ಟು ಗೋಮಾತೆಗೆ ಈ ಮಾಸದಲ್ಲಿ ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳ ಅನುಗ್ರಹದಿಂದ 9 ಗ್ರಹಗಳ ದೋಷಗಳು ಕೂಡ ದೂರವಾಗುತ್ತದೆ. ಶನಿದೇವರ ಪಾದದ ಮುಂದೆ ಕಲ್ಲುಪ್ಪನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡರೆ ನಿಮ್ಮ ದಾರಿದ್ರ್ಯ ದೂರವಾಗುತ್ತದೆ. ಚಿಕ್ಕ ಮಕ್ಕಳಿಗೆ ಎಳ್ಳುಂಡೆಗಳನ್ನು ನೀಡಿದರೆ, ಕಾರ್ಮಿಕರಿಗೆ ನಿಮ್ಮಿಂದ ಎಳ್ಳುಂಡೆಗಳನ್ನು ನೀಡಿದರೆ
ಶನಿ ದೋಷಗಳು ದೂರವಾಗುತ್ತದೆ, ಸಾಲಗಳೆಲ್ಲ ಕಡಿಮೆಯಾಗಿ ದಾರಿದ್ರ್ಯ ದೂರವಾಗುತ್ತದೆ, ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲೇ ಕಳೆದು ಅದೃಷ್ಟ ಕೂಡಿ ಬರುತ್ತದೆ. ಪುಷ್ಯ ಮಾಸದ ಈ ಮಾಹಿತಿ ಇಷ್ಟವಾದರೆ ತಪ್ಪದೆ ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.